ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಹಾಗೂ ಬಾಲಾಜಿ ಭವನ್ ಪಕ್ಕದಲ್ಲಿರುವಂತಹ ಈ ಒಂದು ಮೈದಾನದಲ್ಲಿ ನಾಳೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ 2023 ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣನವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮುಳಬಾಗಿಲಿನ ಮಹಾಜನತೆಗೆ ಸುಮಾರು 25,000 ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಈ ಒಂದು ಮೈದಾನದಲ್ಲಿ ಬೃಹತ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರು ಯುವತಿಯರು ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡುತ್ತಾ, ಯಾವುದೇ ಪಕ್ಷ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮುಂಚೂಣಿಗಳ ನಾಯಕರು ಸುಮಾರು 4 ದಿನದಿಂದ ಈ ಒಂದು ಕ್ರೀಡಾಂಗಣದಲ್ಲೇ ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದ್ದು, ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜಣ್ಣನವರ ನೇತೃತ್ವ ಹಾಗೂ MLC ಅನಿಲ್ ಕುಮಾರಣ್ಣವರ ನೇತೃತ್ವ ಇವರ ಎಲ್ಲ ಸಮ್ಮುಖದಲ್ಲಿ ಆದಿನಾರಾಯಣನ ಮತ್ತು ಮುಳಬಾಗಿಲು ಕಾಂಗ್ರೆಸ್ ಟೀಮ್ ಕಡೆಯಿಂದ ನಾಳೆ ಒಂದು ಬೃಹತ್ಕಾರಂತಹ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಯಾವುದೇ ಆಧಾರ್ ಕಾರ್ಡು DL ಯಾವುದೇ ಒಂದು ಕಂಡೀಷನ್ ಇಲ್ಲ, ಎಲ್ಲರೂ ಬಂದು ಇಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಏನು ಒಂದು ನಮ್ಮ ಆದಿನಾರಾಯಣನವರು ಮುಳಬಾಗಿಲು ತಾಲೂಕಿನಲ್ಲಿ ಸದಾ ಸೇವೆ ಮಾಡ್ಕೊಂತ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಯಾವುದೋ ಒಂದು ಮತ್ತೆ ಯುವಕ ಮಿತ್ರರಿಗೆ ಉದ್ಯೋಗ ಮೇಳವನ್ನು ಮಾಡಿರ್ತಾರೆ. ಎಲ್ಲ ರೀತಿಯಲ್ಲೂ ಅವ್ರ ಕೈಯಲ್ಲಾದಷ್ಟು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಯುವಕರು ಅವ್ರ ಜೊತೆಗೆ ಯಾವತ್ತೂ ಇರ್ತೀವಿ. ಅವರ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳುತ್ತಾ ಎಲ್ಲರೂ ಬಂದು ಈ ಒಂದು ಸದುಪಯೋಗ ಪಡಿಸುವಂತ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಯಾವುದೇ ಅಭ್ಯರ್ಥಿಯಾಗಿರಲಿ ಶಾಸಕರಾಗ್ಲಿ ಈ ಮಟ್ಟದ ಸಿದ್ಧತೆಯೊಂದಿಗೆ ಹೆಲ್ಮೆಟ್ ವಿತರಣೆ ಮಾಡ್ತಾ ಇಲ್ಲ. ಆದ್ರೆ ಮುಳಬಾಗಿಲಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಿಲ್ಲ. ಏನೋ ಒಂದು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಹೆಲ್ಮೆಟ್ ಒಂದು ಪ್ರಾಣವನ್ನು ಉಳಿಸುತ್ತೆ ಸರ್. ಯಾಕಂದ್ರೆ ಅನೇಕ ಜನರು ತಲೆಗೆ ಬಿದ್ದು ಜಾಸ್ತಿ ಜನ ಬೈಪಾಸ್ಗಳಲ್ಲಿ ರೋಡ್ಗಳಲ್ಲಿ ಸತ್ತೋಗಿರೋ ದೃಶ್ಯ ನಾವು ನೋಡಿದೀವಿ, ನೀವು ಒಂದು ಕಣ್ಣಾರೆ ನೋಡಿದ್ದೀರಾ. ಅದಕ್ಕೆ ಅದು 100 ರೂಪಾಯಿದಾಗಿರ್ಬೋದು, 500 ರೂಪಾಯಿದಾಗಿರ್ಬೋದು, 1 ಕೋಟಿ ರೂಪಾಯಿದಾಗಿರ್ಬೋದು, ಅವರು ನಮ್ಮ ಮುಳಬಾಗಿಲು ಜನತೆಗೆ ಈ ಒಂದು ಚಿಕ್ಕ ಸಹಾಯ ಮಾಡ್ತಾ ಇದ್ದಾರೆ ಸರ್. ಹುಟ್ಟು ಉಚಿತ, ಸಾವು ಖಚಿತ. ರಸ್ತೆ ಅಪಘಾತ ಆಗ್ಬೋದು, ಸಾವು ಯಾವ ರೀತಿ ಆದ್ರೂ ಬರ್ಬೋದು. ಆದ್ರೆ ತಾಲೂಕಿನಲ್ಲಿ ಯಾವುದೇ ವ್ಯಕ್ತಿ ಕೂಡ ಅಪಘಾತದಿಂದ ಸಾವು ಆಗ್ಬಾರ್ದು ಅನ್ನೋ ವಿಚಾರದಲ್ಲಿ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಕೂಡ ಕೆಲವು ಮುಖಂಡರು ಕೆಲವು ಪಕ್ಷದವರು ಇದನ್ನ ಕೂಡ ವಿರೋಧವಾಗಿ ಮಾತಾಡ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಸರ್? ಜೀವ ಸಂಜೀವಿನಿ, ಒಂದು ಜೀವಿಯನ್ನು ರಕ್ಷಣೆ ಮಾಡ್ಬೇಕಂತ ನಮ್ಮ ಆದಿನಾರಾಯಣನವರು ಈ ಒಂದು ಹಳ್ಳಿಗಳಲ್ಲಿ ಜಾಸ್ತಿ ಜನ ಇರ್ತಾರೆ. ಒಂದೊತ್ತಿಗೆ ಕೂಡ ಊಟಕ್ಕೆ ಇರೋರು ಇಲ್ಲದೆ ಇರೋರು ಈ ಭೂಮಿ ಮೇಲೆ ಇದ್ದಾರೆ. ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾ ಇದೆ. ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಯಾವುದೇ ಪಕ್ಷದಲ್ಲೇ ಇರ್ಬೋದು, JDS ಆಗಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಪಕ್ಷದವ್ರು ಯಾರು ಟೀಕೆ ಮಾಡಬಾರ್ದು. ಅವ್ರು ಮಾಡ್ತಾ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಯಾಕಂದ್ರೆ ಸುಮ್ನೆ ಟೀಕೆಗಳೆಲ್ಲ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ಬಡತನ, ಜಾಸ್ತಿ ಜನ ಬಡವರು ಇರ್ತಾರೆ, ಇನ್ನೂ ಸ್ವಲ್ಪ ಕೆಲ್ಸಗಳಿಲ್ಲ. ಆತರ ಇವ್ರಿಗೆ ಮಾಡೋರ್ಗೆ ನಾವು ಸಪೋರ್ಟ್ ಮಾಡ್ಬೇಕು. ಟೀಕೆ ಟಿಪ್ಪಣಿ ಮಾಡಬಾರ್ದು ಸರ್, ಅದು ಯಾರೇ ಆಗ್ಲಿ. ಕೊನೆಯಮ್ಮ ಸರ್, ಒಂದು ಪ್ರಾಣ ಒಂದು ಕುಟುಂಬವನ್ನು ಕಾಪಾಡುತ್ತೆ ಸರ್. ಒಬ್ಬ ಹುಡುಗ 2 ವೀಲರ್ ಹೋಗಿರ್ತಾನೆ, ಕಂಪ್ನಿಗೆ ಹೋಗ್ತಾ ಇರ್ತಾನೆ. ಮಾರ್ನಿಂಗ್ 5 ಗಂಟೆಗೆ 6 ಗಂಟೆಗೆ, ನೈಟ್ 2 ಗಂಟೆಗೆ ಶಿಫ್ಟ್ಗಳಲ್ಲಿ ಹೋಗಿರ್ತಾರೆ. ಪಾಪ 5 ಜನ 4 ಜನ ಕುಟುಂಬದಲ್ಲಿ ಇರ್ತಾರೆ. ಅವ್ರ ನಂಬಿ ಪಾಪ ಅವ್ನ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಯಾವ್ದೋ ಅಕಸ್ಮಾತ್ ಆಗಿ ಅಪಘಾತ ಆಗುತ್ತೆ, ಸತ್ತೋಗ್ತಾನೆ. ತಲೆಗೆ 98% ಬೀಳೋದು, ಸತ್ತೋದ್ರೆ ಪ್ರಾಣನೇ ಹೋಗುತ್ತೆ. ಅದಕ್ಕೆ ಎಲ್ಲರೂ ಹೆಲ್ಮೆಟ್ ಅನ್ನ ಉಪಯೋಗಿಸಿ ನಿಮ್ಮ ಪ್ರಾಣ ಮತ್ತೆ ನಿಮ್ಮ ಕುಟುಂಬವನ್ನು ನೀವು ಪೋಷಣೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಅದೇ ರೀತಿ ಜೀವ ಸಂಜೀವಿನಿ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ನಮ್ಮ ಮುಳಬಾಗಿಲಿನಲ್ಲಿ ಏನು ಮೂಡನ ಬಾಗಿಲಲ್ಲಿ ಮಾಡುತ್ತಿರುವಂತಹ ಈ ಒಂದು ಪ್ರೋಗ್ರಾಮು ನಮ್ಮ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರು, ಅನಿಲಣ್ಣವರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಭಾಗವಹಿಸಿ ಇದನ್ನ ಅತ್ಯಂತ ಹೆಚ್ಚಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಂತ ಹೇಳುತ್ತಾ, ನಾನು ನಮ್ಮ ಮುಳಬಾಗಿಲು ತಾಲೂಕಿನ ಯುವಕರು ನನ್ನ NSC ಟೀಮ್ ಕಡೆಯಿಂದ ನಮ್ಮ ಆದಿನಾರಾಯಣನವರಿಗೆ ಮುಂದಿನ ದಿನಗಳಲ್ಲಿ
ಅವ್ರ ಜೊತೆ ನಾವ್ ಇರ್ತೀವಿ. ಅವ್ರಿಗೆ ದೇವ್ರು ಇನ್ನೂ ಹೆಚ್ಚು ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್, ಜೈ ಕಾಂಗ್ರೆಸ್.